ಇವತ್ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಹೆಂಗ್ ಕಾಣಿಸ್ತಾ ಇದೀನಿ ನೋಡಿ. ಇವತ್ ಬೆಳಿಗ್ಗೆ ನಾರ್ಮಲ್ ಟೈಮಿಗೆ ಎದ್ದೆ. ಮಳೆ ಮೇಲೆ ಮಕ್ಕೊಂಡಿದ್ರಿಂದ ಸೂರ್ಯ ಗಿಮ್ ಅಂತ ಹೊಡಿತಾ ಇದ್ದ. ಸರಿ ಅಂತ ಮನೆಗೆ ಬಂದು ಫ್ರೆಶ್ ಆಗಿ ಅತ್ತೆ ಮಗಳನ್ನ ಕರ್ಕೊಂಡು ಹೇರ್ ಕಟ್ ಮಾಡಿಸ್ಬೇಕು ಅಂತ ಬಂದೆ. ಇಲ್ಲ ನಾನ್ ಜೊತೆಗೆ ಅತ್ತೆ ಮಗಳು ಕೂಡ ಬಂದಿದ್ಲು. ನಾನ್ ಹೇರ್ ಕಟ್ ಮಾಡಿಸ್ಕೊಳ್ಳೋ ಬದಲು ಅವಳಿಗೆ ಮಾಡಿಸ್ದೆ. ಏನೋ ಗೊತ್ತಿಲ್ಲ, ಈ ಸಲ ನಮ್ಮ ಅತ್ತೆ ಮಗಳು ಹೇರ್ ಕಟ್ ಮಾಡುವಾಗ ಸುಮ್ನೆ ಕೂತಿದ್ಲು. ಅವಳ ಹೇರ್ ಕಟ್ ಮುಗಿದ್ಮೇಲೆ ನಾನ್ ಕೂತೆ ಅದೇ ಸೀಟ್ ಮೇಲೆ. ನೀಟಾಗಿ ಹೇರ್ ಕಟ್ ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ಯೂಟ್ಯೂಬ್ ಅಲ್ಲಿ, ನನ್ನ ಹೈಟು ನನಗೆ ಯೂಸ್ ಇಲ್ಲ, ಈ ಕಂಟೆಂಟ್ ಕ್ರಿಯೇಟರ್ ಗೆ ನನ್ನ ಹೈಟು ಸ್ವಲ್ಪ ಕೊಡು ದೇವ್ರೆ ಅಂತ. ಆ ಕಮೆಂಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅದನ್ನ ಓದಿದ್ಮೇಲೆ ಮನಸ್ಸಿಗೆ ತುಂಬಾನೇ ಖುಷಿ ಅನಿಸ್ತು. ಮನೆಗೆ ಬಂದು ಜಳಕ ಮಾಡಿ ಮನೆಗೆಲ್ಲ ನೀರ್ ತುಂಬಿದೆ. ಆಮೇಲೆ ಊಟ ಮಾಡಿ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅಂತ ಅಣ್ಣನ ಬೈಕ್ ಮೇಲೆ ಕೂತು ಸೀದಾ ಕಲಬುರಗಿ ಕಡೆ ಬಂದೆ. ನನ್ನ ವಿಡಿಯೋ ಮೊದಲನೇ ಸಲ ನೋಡೋರಿಗೆ ಗೊತ್ತಾಗಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ನಾನೊಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಮತ್ತೆ ಫಿಟ್ನೆಸ್ ಇನ್ಫ್ಲುಯೆನ್ಸರ್. ನಾನೀಗ ವಿಡಿಯೋ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೇನೆ. ಆ ಕ್ಯಾಮ್ರಾ ನಾನ್ ತಗೊಂಡಿದ್ದಲ್ಲ, ನನ್ನ ಫಾಲೋವರ್ಸ್ ದೇವರುಗಳು ಕೊಟ್ಟಿದ್ದು. ಒಂದ್ಸಲ ಥಿಂಕ್ ಮಾಡಿ, ಹಿಂದೆ ಮುಂದೆ ಗೊತ್ತಿರ್ಲಾರ್ದೇನೆ 50 ರೂಪಾಯಿ ಕೊಡೋಕೆ ಯೋಚನೆ ಮಾಡ್ತಾರೆ ಈ ಜನ. ಅಂತದ್ರಲ್ಲಿ ನನ್ನ ಕಂಟೆಂಟ್ ನ ಇಷ್ಟಪಟ್ಟು ಬೆಂಗಳೂರಿಂದ ಬಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಕಂಟೆಂಟ್ ಅವ್ರಿಗೆ ಎಷ್ಟು ಇಷ್ಟ ಆಗಿರ್ಲಿಕ್ಕಿಲ್ಲ. ಅವ್ರ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವರೇ ಅಂತಲ್ಲ, ನನ್ನ ಕಂಟೆಂಟ್ ನೋಡಿ 83,000 ಜನ ಫಾಲೋ ಮಾಡ್ತಾ ಇದ್ದೀರಾ. ನಾನ್ ಮಾಡೋ 1000 ಕೆಲಸದಲ್ಲಿ ಒಂದ್ ಕೆಲಸನಾದ್ರೂ ನಾನು ಮಾಡಿದ ಹಾಗೆ ಮಾಡ್ತೀರಾ. ಅಷ್ಟೇ ಸಾಕು ನಂಗೆ. ಜನರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಚೇಂಜ್ ಆದ್ರೆ ಜನ ತಾನೇ ಚೇಂಜ್ ಆಗ್ತಾರೆ. ಇವತ್ ಕೆಲಸ ಮುಗಿಸ್ಕೊಂಡ್ ಬರೋಕೆ ಸರಿ ಸುಮಾರು 3 ಗಂಟೆ ಆಗಿತ್ತು. ಅಂದ್ರೆ ಬೆಳಿಗ್ಗೆ 3 ಗಂಟೆ. ನಾವ್ ಇವತ್ ಕೆಲ್ಸಕ್ಕೆ ಹೋದ್ರೆ ನಾಳೆ ಬರ್ತೀವಿ ಅನ್ನೋ ಲೆಕ್ಕ. ಏನು ಮಾಡಕ್ಕಾಗಲ್ಲ, ಮಿಡಲ್ ಕ್ಲಾಸ್ ಜೀವನ ಅಂತ. ಮನೆ ಸಲುವಾಗಿ ಸುಮ್ನೆ ದುಡಿತಾ ಇರ್ಬೇಕು, ನಮ್ ಸಲುವಾಗಿ ವಿಡಿಯೋ ಮಾಡ್ತಾ ಇರ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.